Hello, everybody. I am your Kergute sir. Today we are going to discuss one more new chapter, that is the three question. That is three question. The title of the prose is three questions. This three question prose is written by Count Leo Tolstoy. Count Leo Tolstoy. Okay, now we are going to discuss about the background. What is the background of this story? See here, a king, a king has three questions and he is seeking answers to them. A king, a is here a single. a ಅಂತಂದರೆ ಒಬ್ಬ ಒಬ್ಬ ರಾಜ ಇದ್ದಾನೆ. ಅವನಿಗೆ ಹ್ಯಾಸ್ ತ್ರೀ ಕ್ವಶನ್ಸ್, ಅವನು ಮೂರು ಪ್ರಶ್ನೆಗಳನ್ನು ಹೊಂದಿದ್ದಾನೆ. ಆ್ಯಂಡ್ ಹೀ ಈಸ್ ಸೀಕ್ಡ್. ಹೀ ಈಸ್ ಸೀಕಿಂಗ್ ಅಂತಂದರೆ ಹುಡುಕು. ವಾಟ್ ಹೀ ಈಸ್ ಸೀಕಿಂಗ್ ದ ಆನ್ಸರ್ಸ್ ಟು ದೆಮ್. He seeking the three questions answers. What are the questions? Then what is happened? What are the questions? Does the king get what he wants? Read the output. What are the questions? Is the king get the answer or not? If he got the answer, how did he got the answer? If he didn't got the answer, why didn't he got answer? See, read and find out what had happened in next. The thought come to a certain king that he would never fail. He knew three things. A thought, vichara. A thought come to a certain king. ಒಬ್ಬ ರಾಜನಿಗೆ ಒಂದು ವಿಚಾರ ಹೊಳೆಯಿತು. ಏನಂತ ಅಂತಂದರೆ ಹಿ ವುಡ್ ನೆವರ್ ಫೇಲ್, ಯಾವಾಗಲೂ. ಫೇಲ್ ಅಂತಂದರೆ ಅಪಯಶಸ್ಸು, ಅಥವಾ ನೆವರ್ ಫೇಲ್ ಅಂತಂದರೆ ಯಾವಾಗಲೂ ತಾನು ಮಾಡ್ತಿರುವಂಥ ಕೆಲಸದೊಳಗೆ ಏನಪ್ಪ ಅಂತಂದ್ರೆ ಅಪಜಯ ಆಗಬಾರ್ದು. ನಾನು ಮಾಡ್ತಿರುವಂಥದ್ದೆಲ್ಲ ಯಶಸ್ಸು ಆಗಬೇಕು. ಫೇಲ್ ಇದ್ ಅಪೋಸಿಟ್ ವರ್ಡ್ ಪಾಸ್ ಅಂತ ಹೇಳ್ತೀವಿ ಅಥವಾ ಸಕ್ಸಸ್ ಅಂತ ಹೇಳ್ತೀವಿ. ಓಕೆ, ಇಫ್ ಹಿ ನ್ಯೂ ತ್ರೀ ಥಿಂಗ್ಸ್, ನೋ, ನ್ಯೂ, ನ್ಯೂಸ್. ಓಕೆ, ನೋ ವರ್ಬ್ ಅದು. ತ್ರೀ ಥಿಂಗ್ಸ್ ಅಂತಹ ಮೂರು ವಿಚಾರಗಳು ಅವನಿಗೆ ಗೊತ್ತಾಗಬೇಕಾಗಿದೆ. ಹಾಗಾದರೆ ಯಾವ್ಯಾವ ವಿಚಾರಗಳು ನೋಡೋಣ. ದೀಸ್ ಆರ್: ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? What is the right time to begin something? What is the right time to begin something? Whom should king listen to? And third one is, what is the most important thing for a king to do? These are the three questions. Which are the three questions? These are the three questions. First one is, what is the right time to begin something? ಏನಾದರೂ ಮಾಡಬೇಕಾದ್ರೆ ಸರಿಯಾದ ಸಮಯ ಯಾವುದು? ಎರಡನೇ ಪ್ರಶ್ನೆ, ಹೂ ಶುಡ್ ಅ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನು ಕೇಳಬೇಕು, ಆಲಿಸಬೇಕು? ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಕಿಂಗ್ ಟು ಡೂ? ರಾಜನಿಗೆ ಮಾಡಬೇಕಾಗಿರುವಂತಹ ಅತಿ ಅವಶ್ಯಕವಾಗಿರುವಂತಹ ಕೆಲಸ, ಅತಿ ಮಹತ್ವಪೂರ್ಣವಾಗಿರುವಂತಹ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ. ರಾಜನಿಗೆ ಮಾಡಬೇಕಾಗಿರುವಂಥ ಅತಿ ಮಹತ್ವಪೂರ್ಣವಾಗಿರುವಂತಹ ಕೆಲಸ ಯಾವುದು? ದ ಕಿಂಗ್ ದೇರ್ ಫೋರ್ ಅದಕ್ಕಾಗಿ, ನೋಡ್ರಿ, ಅದಕ್ಕಾಗಿ. ದ ಕಿಂಗ್ ದೇರ್ ಫೋರ್ ಸೆಂಟ್ ಇದು ಕ್ರಿಯಾಪದ ಆಗುತ್ತದೆ. sent, sends, send. Okay, sent. Okay, messengers ಇದು ನಾಮಪದ. ಮೆಸೇಜರ್ಸ್ ನೌನ್.
ಸಂದೇಶಗಾರರು, ಸಂದೇಶವನ್ನು ಮುಟ್ಟಿಸುವವರು ಸಂದೇಶಗಾರರು, ಮೆಸೇಜರ್ಸ್. ದೇರ್ಫೋ ಥ್ರೋ ಔಟ್ ಸುತ್ತಲೆಲ್ಲ. ಹೀಸ್ ಕಿಂಗ್ಡಮ್ ಆತನ, ಹೀಸ್ ಈಸ್ ಅ ಪ್ರನೌನ್, ನೆನ್ಪಿಟ್ಕೊಳ್ರಿ, ನಾಮಪದದ ಬದಲಾಗಿ ಬಳಸಿರುವಂಥ. ಹೀಸ್ ಮೀನ್ಸ್ ಕಿಂಗ್ಸ್, ಕಿಂಗ್ ಅನ್ನೋ ಶಬ್ದದ ಬದಲಾಗಿ ಬಳಸಲಾಗಿದೆ, ಅದಕ್ಕೆ ಪ್ರನೌನ್ ಅದು. ಓಕೆ. ದ ಕಿಂಗ್ ದೇರ್ಫೋರ್ ಸೆಂಡ್ ಮೆಸೇಜರ್ ಥ್ರೂ ಹೀಸ್ ಕಿಂಗ್ಡಮ್, ಪ್ರಾಮಿಸಿಂಗ್ ಪ್ರತಿಜ್ಞೆ ಮಾಡು. ಅ ಲಾರ್ಜ್ ಅಂತಂದರೆ ದೊಡ್ಡ. ಸಮ್ ಸಮ್ ಅಂತಂದರೆ ಮೊತ್ತ, ಸಮ್ ಅಂತಂದರೆ ಮೊತ್ತ. ಏನು ಅಂತಂದರೆ ಸಮ್ ಅಂತಂದರೆ ಮೊತ್ತ, ದೊಡ್ಡ ಮೊತ್ತದ ಒಂದು ಏನಪ್ಪ ಅಂತಂದ್ರೆ ಕಾಣಿಕೆಯನ್ನು ಕೊಡ್ತೀನಿ. ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್, ಯಾರಾದರೂ ಈ 3 ಪ್ರಶ್ನೆಗಳಿಗೆ ಎನಿ ಒನ್, ಎನಿ, ಸಮ್, ಎನಿ ಒನ್, ಸಮ್ ಒನ್, ಎವ್ರಿ ಒನ್. ಓಕೆ, ನೋಡಿರಿ, ಇದು ಕೂಡ ಒಂದು ಥರದ ಪ್ರನೌನ್ ಆಗಿ ಕೆಲಸ ಮಾಡ್ತದೆ. ಇಂಡೆಫಿನೆಟ್ ಪ್ರನೌನ್ ಅಂತ ಹೇಳ್ತೀವಿ ಇದನ್ನು. ನೋಡಿರಿ, ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್. ಹೂ ವುಡ್, ಈ ಪ್ರಶ್ನೆಗಳಿಗೆ ಯಾರು ಉತ್ತರಗಳನ್ನು ಕೊಡ್ತಾರೆ ಅವರಿಗೆ. ಓಕೆ. ಆನ್ಸರ್ ದೀಸ್ 3 ಕ್ವಶನ್ಸ್. ಮೆನಿ ವೈಸ್ ಮ್ಯಾನ್ ಕೇಮ್ ಟು ದ ಕಿಂಗ್. ರಾಜನ ಕಡೆಗೆ ಬಹಳಷ್ಟು ಜನ ಏನಪ್ಪ ಅಂತಂದ್ರೆ ವೈಸ್ ಮ್ಯಾನ್ರು, ಜಾಣ ವ್ಯಕ್ತಿಗಳು, ಜಾಣರು, ಭಾಳ ಜನ ಜಾಣರು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದ್ರೆ ಗೊತ್ತಾಗಿದೆ ಇದು. ಯಾಕಂತಂದರೆ ಟು ಗಿವನ್ ದ ಕ್ವಶನ್ಸ್ ಫಾರ್ ಆನ್ಸರ್ಸ್. ಓಕೆ. ಇನ್ ದ ರಿಪ್ಲೈ ಟು ದ ಫಸ್ಟ್ ಕ್ವಶನ್, some said king must prepare a timetable. King must prepare a timetable and then follow it strictly. Others said it was impossible to decide it in advance the right time doing something. Okay, the king should do whatever seemed necessary at that time. Yet others said that the king needed a council of wise men who would help him act the proper time. But then the others said that there were some things which would be urgent. These things could not wait for the decision of the council. In order to decide the right time doing something, it is necessary to look into the future, and only magician could that. The king therefore would have to go magician. In their answer to the second question, some said people most necessary. Some said that the people most necessary to the king were counselors and others and priests. A few other chose doctors, and yet others said soldiers and were most necessary. To third question, some said attack, others said fight, and some other religious worship. And as the answer to question were the different, the king was not satisfied. He decided to seek the advice of the certain hermit to know for his wisdom. ಇಷ್ಟು ಎರಡನೇ ಪ್ಯಾರಾಗ್ರಾಫ್ದೊಳಗೆ ಬರ್ತದೆ. ನೋಡ್ತಾ ಹೋಗೋಣ. ಇನ್ ದ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆಗೆ ಪ್ರತಿ ಉತ್ತರವಾಗಿ ಸಮ್ ಸೇಡ್, ಕೆಲವೊಂದಿಷ್ಟು ಜನ ಹೇಳಿದರು. ಸೆಡ್. ಓಕೆ. ಸಮ್ ಸೆಡ್ the king must prepare means ತಯಾರಿಸು.
ಏನು ತಯಾರಿಸಬೇಕು? ಟೈಮ್ ಟೇಬಲ್ ಅಂತಂದ್ರೆ ಸಮಯ ಸಾರಣಿ ಅಥವಾ ವೇಳಾಪಟ್ಟಿ. ಟೈಮ್ ಟೇಬಲ್ ಅಂದರೆ ವೇಳಾಪಟ್ಟಿ. ಆ್ಯಂಡ್ ದೆನ್ ಫಾಲೋ ಅಂತಂದರೆ ಅನುಸರಿಸು. ಫಾಲೋ ಮೀನ್ಸ್ ಅನುಸರಿಸು. ಫಾಲೋ ಮೀನ್ಸ್ ಅನುಸರಿಸು. ಇಟ್ ಸ್ಟ್ರಿಕ್ಟ್ಲಿ, ಬಹಳ ಸ್ಟ್ರಿಕ್ಟಾಗಿ ಅದನ್ನು ಏನು ಮಾಡಬೇಕು ಅಂತಂದರೆ ಆ ಸಮಯ ಸಾರಣಿಯನ್ನು, ವೇಳಾಪಟ್ಟಿಯನ್ನು ಫಾಲೋ ಮಾಡಬೇಕು ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಹೇಳ್ತಾರೆ. ಅದರ್ ಸೆಡ್ that it was impossible, ಅದು ಅಸಾಧ್ಯವಾಗಿರುತ್ತದೆ. to decide in advance the right time for doing something. ಡಿಸೈಡ್ ಅಂತಂದರೆ ನಿರ್ಧರಿಸು. ಡಿಸೈಡ್ ಅಂದರೆ ನಿರ್ಧರಿಸು. ಇನ್ ಅಡ್ವಾನ್ಸ್ ಅಂತಂದರೆ ಮುಂಚಿತ, ಮುಂದಾಲೋಚನೆ. ಅಡ್ವಾನ್ಸ್ ಅಂತಂದ್ರೆ ಮುಂಚಿತವಾಗಿ, ಮುಂದೆ ಬರುವಂತಹ ಸಮಯ, ಮುಂಬರುವ ಸಮಯ ಅಥವಾ ಮುಂಚಿತದ ಅವಧಿ. ಹೌದಾ? ಮುಂಚಿತದ ಅವಧಿಯನ್ನು, ಬರುವಂತಹ ಅವಧಿಯನ್ನು ಏನಪ್ಪ ಡಿಸೈಡ್ ಮಾಡೋದು ಬಹಳಷ್ಟೊಂದು ಸಮಂಜಸವಾಗಿಲ್ಲ. ಡಿಸೈಡ್ ದ ಅಡ್ವಾನ್ಸ್ ಇನ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ದ ಕಿಂಗ್ ಶುಡ್ ವಾಟ್ ಎವರ್ ಸೀಮ್ಡ್ ನೆಸೆಸರಿ. SEEMED ಸೀಮ್ಡ್ ಅಂತಂದರೆ ಕಾಣು. ಸೀಮ್ಸ್, ಸೀಮಿಂಗ್, ಸೀಮ್ಡ್. ಓಕೆ, ಸೀಮ್ಡ್ ಇದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ನೆಸೆಸರಿ ಅಂತಂದರೆ ಅವಶ್ಯಕತೆ. ಆಟ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ ರಾಜನಿಗೆ ಏನು ಅವಶ್ಯಕತೆ ಇರ್ತದನೋ ಅದನ್ನು ಏನು ಮಾಡಬೇಕು ಅಂತಂದರೆ ರಾಜ ಮಾಡಬೇಕು ಅಂತ ಹೇಳ್ತಾನೆ. ಯೆಟ್ ಅದರ್ ಸೇಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಅ ಕೌನ್ಸಿಲರ್. ರಾಜ ಏನು ಬೇಕು ಅಂತಂದರೆ ಒಂದು ಕೌನ್ಸಿಲರ್ಸ್ ಇರಬೇಕು ಅಂತ ಹೇಳ್ತಾರೆ. ಕೌನ್ಸಿಲರ್ ಆಫ್ ವೈಸ್ ಮ್ಯಾನ್ಸ್ ಇರಬೇಕು. ಒಂದಿಷ್ಟು ಸದಸ್ಯರ ಸಮಿತಿ ಇರಬೇಕು. ಓಕೆ, ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಆ್ಯಟ್ ದ ಪ್ರಾಪರ್ ಟೈಮ್. ಸರಿಯಾದ ಸಮಯವನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ, ರಾಜನಿಗೆ ಸಹಾಯ ಮಾಡೋದಕ್ಕೆ ಏನಿರಬೇಕು ಅಂತಂದರೆ ಕೌನ್ಸಿಲ್ ಇರಬೇಕು ಅಂತ ಹೇಳ್ತಾರೆ. ಬಟ್ ದೆನ್ ಅದರ್ ಸೆಡ್ ದ್ಯಾಟ್ ದೇರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ನೋಡಿರಿ, ಅರ್ಜೆಂಟ್ ಅಂತಂದರೆ ಭಾಳ ಶೀಘ್ರದೊಳಗೆ. ಅರ್ಜೆಂಟ್ ಇದರದ ಅಪೋಸಿಟ್ ವರ್ಡ ಲೇಟ್. ಲೇಟ್. ಓಕೆ, ವಿಚ್ ಕುಡ್ ಬಿ ಅರ್ಜೆಂಟ್. ಇಷ್ಟು ವಿಷಯಗಳು ಭಾಳಷ್ಟು ಅರ್ಜೆಂಟ್ ಆಗಿರ್ತಾವೆ. ದೀಸ್ ಕುಡ್ ನಾಟ್ ವೇಟ್. ಅವು ಯಾವುದೇ ಸಮಯಕ್ಕೆ ವೇಟ್ ಮಾಡೋದಿಲ್ಲ. ವೇಟ್, WAIT, ವೇಟ್ ಅಂತಂದರೆ ದಾರಿ ಕಾಯಿ, ದಾರಿ ನೋಡು. ಹೌದಾ? ದೇ ಕುಡ್ ನಾಟ್ ವೇಟ್. ಯಾರ್ದು ದಾರಿ ನೋಡೋದಿಲ್ಲ. ಓಕೆ, ಫಾರ್ ದ ಡಿಸಿಷನ್ ಮೀನ್ಸ್ ನಿರ್ಧಾರ. ಓಕೆ, ಆಫ್ ದ ಕೌನ್ಸಿಲ್. ಈ ಕೌನ್ಸಿಲರರ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಸಮಯ ಇರುವುದಿಲ್ಲ. ಅಷ್ಟು ಅರ್ಜೆಂಟಾಗಿ, ಅಷ್ಟು ಏನಪ್ಪ ಅಂತಂದರೆ ಕ್ವಿಕ್ಕಾಗಿ, ಶೀಘ್ರ. ಅರ್ಜೆಂಟ್ ಅಂದರೆ ಶೀಘ್ರವಾಗಿ ಏನು ಮಾಡಬೇಕಾಗ್ತದೆ ಅಂತಂದ್ರೆ ನಿರ್ಧಾರವನ್ನು ತಗೋಬೇಕಾಗ್ತದೆ. ದ ಆರ್ಡರ್ ಟು ದ ಡಿಸೈಡ್ ದ ರೈಟ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸಸರಿ ಟು ಇನ್ ಟು ದ ಫ್ಯೂಚರ್. ಏನಾಗುತ್ತೆ ಅಂತಂದರೆ, ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸಸರಿ ಟು ಲುಕ್. ನೋಡಿರಿ, ಇದು ಇನ್ಫಿನಿಟಿವ್ ಅಂತ ಕೇಳ್ತೀವಿ. 2+V1 ಇದೆ, ಇದಕ್ಕೆ ಇನ್ಫಿನಿಟಿವ್ ಅಂತ ಕೇಳ್ತೀವಿ. ಯಾವಾಗಲೂ 2 ಬಂದು ಅದ್ರ ಮುಂದೆ +V1 ಬಂದಿತ್ತು ಅಂತಂದರೆ ಇದು ಇನ್ಫಿನಿಟಿವ್ ಫಾರ್ಮ್ ಇರ್ತದೆ, ನೆನಪಿರಲಿ. ಟು ಲುಕ್ ಇನ್ ಟು ದ ಫ್ಯೂಚರ್ ಆ್ಯಂಡ್ ಓನ್ಲಿ ಮ್ಯಾಜಿಸಿಯನ್ ಅಂತಂದರೆ ಮಾಂತ್ರಿಕರು ಮಾತ್ರ ಇದನ್ನು ಏನು ಮಾಡಬಹುದು ಅಂತಂದರೆ ನೋಡಬಹುದು. ಮಾಂತ್ರಿಕರು ಕುಡ್ ಡೂ ದ್ಯಾಟ್, ಅದನ್ನು ಮಾಡಬಹುದು. ಮುಂಬರುವಂಥ ಸಮಯ ಹೇಗಿದೆ, ಏನಿದೆ ಅನ್ನೋದನ್ನು ಅವ್ರಿಗಷ್ಟೇ ಗೊತ್ತಿರ್ತದೆ. ಅದಕ್ಕೆ ಮಂತ್ರವಾದಿಗಳ ಕಡೆಗೆ ಹೋಗಬೇಕು. ಮಾಂತ್ರಿಕರನ್ನು ಮಾತ್ರ ಇದನ್ನು ಏನು ಮಾಡ್ತಾರೆ ಅಂತಂದ್ರೆ, ಮ್ಯಾಜಿಸಿಯನ್ ಮಾತ್ರ ಇದನ್ನು ಮಾಡ್ತಾರೆ. ದ ಕಿಂಗ್ ದೇರ್ಫೋರ್ ಅಂತಂದರೆ ಆದ್ದರಿಂದ. ನೋಡಿರಿ, ಆ್ಯಂಡ್, ಬಟ್, ಸೊ, ದ್ಯಾಟ್, ದೇರ್ಫೋರ್,
ಇವೆಲ್ಲ ಪ್ರಿಪೋಸಿಷನ್ಸ್ ಅಂತ ನಾವು ನೋಡ್ತೀವಲ್ಲ. ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು, ನೋಡಿರಿ ವುಡ್ ಹ್ಯಾವ್ ಟು ಗೋ ಇದು ಕೂಡ ಅದೇ ಆಗುತ್ತೆ. ಏನು 2 + V1 ಇದೆ, ಇನ್ಫಿನಿಟಿವ್ ಆಗ್ತದೆ. ಟು ಮ್ಯಾಜಿಷಿಯನ್, ನೋಡಿರಿ ಇದು ಮತ್ತೆ ಟು ಮ್ಯಾಜಿಷಿಯನ್. ಅದಕ್ಕೆ ರಾಜ ಏನು ಮಾಡಬೇಕು ಅಂತಂದರೆ ಮ್ಯಾಜಿಷಿಯನ್ ಕಡೆಗೆ ಹೋಗಬೇಕು ಅಂತ ಹೇಳ್ತಾರೆ. ಇನ್ ದೇರ್ ಆನ್ಸರ್ ಟು ದ ಸೆಕೆಂಡ್ ಕ್ವಶನ್ಸ್ ಸಮ್ ಸೇಡ್ ಪೀಪಲ್ ಮಸ್ಟ್ ನೆಸಸರಿ. ಎರಡನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಯಾರು ಅವಶ್ಯಕತೆ ಇರ್ತಾರೆ ಅಂತ ಕೇಳಿದಾಗ ಪೀಪಲ್ ಮೋಸ್ಟ್ ನೆಸಸರಿ, ಜನರು ಭಾಳ ಅತಿ ಅವಶ್ಯ. ನೆಸಸರಿ ಅಂತಂದರೆ ಅವಶ್ಯವಾಗಿ, ನೆಸಸರಿ ಅಂದರೆ ಅವಶ್ಯಕತೆ. ಟು ದ ಕಿಂಗ್ ವೇರ್ ಹೀಸ್ ಕೌನ್ಸಿಲರ್ಸ್ ಆ್ಯಂಡ್ ಅದರ್ ಸೇಡ್ ಪ್ರಿಸ್ಟ್. ಪ್ರಿಸ್ಟ್ ಅಂತಂದರೆ ಸನ್ಯಾಸಿಗಳು, ಸಾಧುಗಳು, ಸಂತರು ಅಂತ ಕೇಳ್ತೇವೆ, ಸಾಧು ಸಂತರು ಅಂತ ಕೇಳ್ತೀವಿ ಅವರು. ಆ ಫ್ಯೂ ಅದರ್ ಚೂಸ್, ಕೆಲವೊಂದಿಷ್ಟು ಜನ ಹೂಮ್ ಶುಡ್ ಕಿಂಗ್ ಡೂ ಅಂತ ಹೇಳ್ತಾನಲ್ಲ ಅವಾಗ ಎರಡನೇ ಪ್ರಶ್ನೆಗೆ ಹೇಳ್ತಾರೆ. ಆ ಫ್ಯೂ ಅದರ್ ಚೂಸ್ ಡಾಕ್ಟರ್ಸ್, ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ಗಳನ್ನು ಚೂಸ್ ಮಾಡ್ತಾರೆ. ಆ್ಯಂಡ್ ಯೆಟ್ ಅದರ್ ಸೇಡ್ ದ್ಯಾಟ್ ದ ಸೋಲ್ಜರ್ಸ್, ಯಾರನ್ನು ರಾಜ ಭಾಳಷ್ಟು ಆತ್ಮೀಯವಾಗಿರಬೇಕು ಅಂದಾಗ ಫ್ಯೂ ಅದರ್ ಚೂಸ್ ಡಾಕ್ಟರ್ಸನ್ನು ಇಟ್ಕೋಬೇಕು. ಸಮ್ ಸೇಡ್ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ದ ಮೋಸ್ಟ್ ನೆಸಸರಿ, ಒಬ್ಬರು ಪೀಪಲ್ಸ್ ಇರಬೇಕು, ಪ್ರಿಸ್ಟ್ ಇರಬೇಕು, ಡಾಕ್ಟರ್ಸ್ ಇರಬೇಕು ಮತ್ತು ಸೋಲ್ಜರ್ಸ್ ಇರಬೇಕು ಅಂತ ಹೇಳ್ತಾರೆ. ದ ಮೋಸ್ಟ್ ನೆಸಸರಿ. ದ ಥರ್ಡ್ ಕ್ವಶನ್ ಸಮ್ ಸೇಡ್ ಟು ಅಟ್ಯಾಕ್, ವಾಟ್ ಶುಡ್ ಕಿಂಗ್ ಡೂ ಅಂತ ಕೇಳಿದಾಗ ರಾಜ ಏನು ಮಾಡಬೇಕು ಅಂತಂದರೆ ವಾಟ್ ಶುಡ್ ಟು ದ ಥರ್ಡ್ ಕ್ವಶನ್ ಸಮ್ ಸೇಡ್ ಅಟ್ಯಾಕ್ ಅಂತಂದರೆ ಆಕ್ರಮಣ ಮಾಡಬೇಕು. ಅದರ್ ಚೂಸ್ ಫೈಟ್ ಅಂತಂದರೆ ಹೋರಾಟ ಮಾಡಬೇಕು, ಇನ್ನೊಬ್ಬರ ಜೊತೆಗೆ ಹೋರಾಟಕ್ಕೆ ಇಳಿಬೇಕು, ಆಕ್ರಮಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಯೆಟ್ ಅದರ್ ರಿಲಿಜಿಯಸ್ ವರ್ಶಿಪ್, ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಸ್ ದ ಆನ್ಸರ್ ಟು ಹೀಸ್ ಕ್ವಶನ್ ವೆರಿ ಡಿಫ್ರೆಂಟ್, ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಏನಾಗಕತ್ತು ಅಂತಂದರೆ ಡಿಫ್ರೆಂಟ್ ಆಗ್ತಾಯಿದೆ. ಬೇರೆ ಬೇರೆ ಉತ್ತರಗಳು, ಎಲ್ಲ ಉತ್ತರಗಳು ಒಂದು ಪ್ರಶ್ನೆಗೆ 4 ರೀತಿಯಾದಂಥ ಉತ್ತರಗಳಾಗಕತ್ವಿ. ಅದಕ್ಕೆ ದ ಕಿಂಗ್ ವಾಸ್ ನಾಟ್ ಸಟಿಸ್ಫೈಡ್ ಅಂತಂದ್ರೆ ತೃಪ್ತಿ, ನಾಟ್ ಸಟಿಸ್ಫೈಡ್ ಅಂತಂದ್ರೆ ಅತೃಪ್ತಿ, ಸಟಿಸ್ಫೈಡ್ ನಾಟ್ ಸಟಿಸ್ಫೈಡ್ ಅನ್ಸಟಿಸ್ಫೈಡ್ ಎರಡು ಆಗ್ತದೆ. ಓಕೆ, ಹಿ ಡಿಸೈಡೆಡ್, ಅದಕ್ಕೆ ಟು ಸೀಕ್ ದ ಅಡ್ವೈಸ್, ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಫ್ರಮ್ ಸರ್ಟನ್ ಹರ್ಮಿಟ್ ಹೂ ವೈಡ್ಲಿ ನೋ ದ ವಿಸ್ಡಮ್. ಸೊ ಯಾರು ಒಬ್ಬ ಪಂಡಿತ ಇರ್ತಾನೆ ಆ ವ್ಯಕ್ತಿ ಕಡೆಯಿಂದ ಜ್ಞಾನವನ್ನು ಪಡ್ಕೋಬೇಕು. ಆ ವ್ಯಕ್ತಿ ಕಡೆಯಿಂದ ಏನಪ್ಪ ಅಂತಂದ್ರೆ ಸರ್ಟನ್ ಹರ್ಮಿಟ್ ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹೀಸ್ ವಿಸ್ಡಮ್ ಅಂತಂದರೆ ಜ್ಞಾನ ಅಥವಾ ಪಾಂಡಿತ್ಯ. ಯಾರು ಪಂಡಿತವನ್ನು ಹೊಂದಿರ್ತಾರೆ ಅವ್ರ ಕಡೆಗೆ ಹೋಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬೇಕು ಅಂತ ರಾಜ ನಿರ್ಧಾರ ಮಾಡ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ ಹೋದಾಗ ಪ್ರತಿಯೊಬ್ಬರೂ ಕೂಡ ಆ ಪ್ರಶ್ನೆಗಳ ಉತ್ತರವನ್ನು ಏನಪ್ಪ ಅಂತಂದರೆ ಬೇರೆ ಬೇರೆ ರೀತಿಯಾಗಿ ಹೇಳಿರುವುದರಿಂದ ರಾಜ ಗೊಂದಲಕ್ಕೀಡಾಗ್ತಾನೆ ಮತ್ತು ಒಬ್ಬ ಸನ್ಯಾಸಿ ಕಡೆಯಿಂದ ಹೋಗಿ ಉತ್ತರವನ್ನು ಪಡ್ಕೋಬೇಕು. ಜಾಣ ಸನ್ಯಾಸಿ, ವೈಸ್ಡ್ ಆಗಿರಬೇಕು, ಜ್ಞಾನಿಯಾಗಿರಬೇಕು, ಅಂಥ ಸನ್ಯಾಸಿ ಕಡೆಯಿಂದ ಪಡ್ಕೋಬೇಕು ಅಂತ ಹೇಳ್ತಾನೆ. ನಾವು ವಿ ಆರ್ ಇನ್ ದ ಥರ್ಡ್ ಪ್ಯಾರಾಗ್ರಾಫ್. ದ ಕಿಂಗ್ ಫುಟ್ ಆರ್ಡಿನರಿ. The king put ordinary clothes and went to meet the hermit. Before he reached the hermit's hut, the king left his horse with his bodyguard. He went alone. As the king came to near the hermit's hut, he saw a hermit was digging the ground in front of his hut. He greeted to the king and continued to digging. The king went up to the hermit and said, I have come to you, wise man, to answer the 3 questions. And he repeated the questions. The hermit listened to the king but did not speak. You are tired, said the king. Let me take the spade work in your place. Thank you, said the hermit, given the king his spade. When the king had dug 2 beads, he stopped and repeated his question. Hermit gave no answer.
ಓಕೆ. ದ ಕಿಂಗ್ ಫುಟ್ ಆರ್ಡಿನರಿ. ಆರ್ಡಿನರಿ ಸಾಮಾನ್ಯವಾಗಿರುವಂತಹ. ಇದರದ ವಿರುದ್ಧಾರ್ಥಕ ಅಸಾಮಾನ್ಯ, ಎಕ್ಸ್ಟ್ರಾ ಆರ್ಡಿನರಿ. ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ ವಿರುದ್ಧ ಪದ. ದ ಕಿಂಗ್ ಪುಟ್ ಆನ್ ಅಂತಂದರೆ ಹಾಕಿಕೊಳ್ಳು. ರಾಜ ಏನು ಮಾಡ್ತಾನೆ ಅಂತಂದರೆ ಧರಿಸಿಕೊಳ್ಳು, ಹಾಕಿಕೊಳ್ಳು. ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ನೋಡಿರಿ, ಬಟ್ಟೆಗಳು. ಆ್ಯಂಡ್ ವೆಂಟ್ ಟು ಮೀಟ್ ಯಾರನ್ನು? ಆರ್ಡಿನರಿ ಬಟ್ಟೆಗಳನ್ನು ಹಾಕ್ಕೊಂಡು ರಾಜ ಇದ್ದವ ಆ ಸನ್ಯಾಸಿ, ಹರ್ಮೀಟಗೆ, ಸಾಧುಗೆ, ಸನ್ಯಾಸಿಗೆ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾನೆ. ಬಿಫೋರ್ ಹಿ ರೀಚ್ಡ್ ವರ್ಬ್ ಇದು. ಬಿಫೋರ್ ಹಿ ರೀಚ್ಡ್ ದ ಹರ್ಮಿಟ್ಸ್ ಹಟ್. ಈ ಸನ್ಯಾಸಿಯ ಗುಡಿಸಲನ್ನು ಹೋಗಿ, HUT ಹಟ್ ಅಂತಂದ್ರೆ ಗುಡಿಸಲು. ಈ ಸನ್ಯಾಸಿಯ ಗುಡಿಸಲನ್ನು ಹೋಗಿ ಮುಟ್ಟೋಕ್ಕಿಂತ ಮುಂಚಿತ ದ ಕಿಂಗ್ ಲೆಫ್ಟ್ ಮೀನ್ಸ್ ಬಿಡು. ದ ಕಿಂಗ್ ಲೆಫ್ಟ್ ಹೀಸ್ ಹಾರ್ಸ್ ವಿತ್ ಹೀಸ್ ಬಾಡಿಗಾರ್ಡ್. ತನ್ನ ಬಾಡಿಗಾರ್ಡ್ ಜೊತೆಗೆ ಕುದುರೆಯನ್ನು ಏನು ಮಾಡ್ತಾನೆ ಅಂತಂದರೆ ಒಂದಿಷ್ಟು ಅಂತರದಲ್ಲಿ ಬಿಡ್ತಾನೆ. ಆ್ಯಂಡ್ ವೆಂಟ್ ಅಲೋನ್ ಮೀನ್ಸ್ ಏಕಾಂಗಿಯಾಗಿ. ಆ್ಯಸ್ ದ ಕಿಂಗ್ ಕೇಮ್ ನಿಯರ್ ಹರ್ಮಿಟ್ಸ್ ಹಟ್. ಹರ್ಮೀಟನ ಗುಡಿಸಲ ಹತ್ತಿರ ರಾಜ ಬಂದಾನೆ. ಆರ್ಡಿನರಿ ಬಟ್ಟೆಯನ್ನು ಹಾಕ್ಕೊಂಡು, ಸಾಮಾನ್ಯ ಬಟ್ಟೆಯನ್ನು ಹಾಕ್ಕೊಂಡು, ಸಾಮಾನ್ಯ ವ್ಯಕ್ತಿಯಂತೆ ಬಂದಿದ್ದಾನೆ. ಆ್ಯಸ್ ದ ಕಮ್ ನಿಯರ್ ದ ಹರ್ಮಿಟ್ಸ್ ಹಟ್ he saw the hermit digging the ground. ದ ಹರ್ಮಿಟ್ ಇಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ಬಳಸಿದ್ದಾರೆ ನೋಡ್ರಿ. ದ ಹರ್ಮಿಟ್. ಓಕೆ. ಡಿಗ್ಗಿಂಗ್ ದ ಗ್ರೌಂಡ್ ಡೆಫಿನೆಟ್ ಆರ್ಟಿಕಲನ್ನು ಇಲ್ಲಿ ಏನು ಮಾಡಿದ್ದೀವಿ? ಬಳಕೆ ಮಾಡಿದ್ದೀವಿ. ದ ಹರ್ಮಿಟ್ ಡಿಗ್ಗಿಂಗ್ ಅಂತಂದ್ರೆ ಅಗಿಯೋದು. ಸನ್ಯಾಸಿ ಏನು ಮಾಡ್ತಿದ್ದ ಅಂತಂದ್ರೆ ಅಗಿಯುವಂಥ ಕೆಲಸ ಮಾಡ್ತಿದ್ದ. ಇನ್ ಫ್ರಂಟ್ ಆಫ್ ಹೀಸ್ ಹಟ್. ಹಟ್ ಅಂದರೆ ಗುಡಿಸಲು. ತನ್ನ ಗುಡಿಸಲಿನ ಮುಂದಿನ ಭಾಗವನ್ನು ಅಗಿಯುವಂಥ ಕೆಲಸ ಮಾಡ್ತಿದ್ದ. ಹಿ ಗ್ರೀಟೆಡ್ ದ ಕಿಂಗ್. ಗ್ರೀಟೆಡ್ ಅಂತಂದ್ರೆ ವೆಲ್ಕಮ್ ಮಾಡಿಕೊಳ್ಳೋದು, ಸ್ವಾಗತವನ್ನು ಮಾಡಿಕೊಳ್ಳೋದು. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ಬಂದಿರುವಂಥ ವ್ಯಕ್ತಿಯನ್ನು ಸ್ವಾಗತ ಮಾಡಿಕೊಂಡು, ಅತಿಥಿಯನ್ನು ಸ್ವಾಗತ ಮಾಡಿಕೊಂಡು ತನ್ನ ಕೆಲಸದೊಳಗೆ ಮತ್ತೆ ಏನಪ್ಪ ಅಂತಂದ್ರೆ ಕಾರ್ಯೋನ್ಮುಖನಾಗ್ತಾನೆ ರಾಜ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೆಡ್, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ 3 questions. I have come to you, wise hermit, to ask you to ಆನ್ಸರ್ 3 questions. ಇದು ನಮಗೆ RCಯಲ್ಲಿ ಬರಬಹುದು. RC ರೆಫರೆನ್ಸ್ ಟು ಕಾಂಟೆಸ್ಟ್ ಅಂತ ನಾವು ಏನು ಮಾಡ್ತೀವಿ, ಆ ರೆಫರೆನ್ಸ್ ಟು ಕಾಂಟೆಸ್ಟ್ನಲ್ಲಿ ನಮಗೆ ಬರಬಹುದು. ಸೊ ಅದಕ್ಕೆ ನೆನ್ಪಿಟ್ಕೋಬೇಕು ಏನಂತಂತಂದರೆ, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ದ ಆನ್ಸರ್ 3 questions. ನಾನು 3 ಪ್ರಶ್ನೆಗಳನ್ನು ನಿಮಗೆ ಕೇಳೋದಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಕಮ್ ಟು ಯು wise hermit. I is refer here for king. I is refer to king. I have come to you. You is refer to hermit. Who said this? King said this. Whom did it said? He said to hermit. Why did he said? Because he wanted to seek the answer of 3 questions. Okay, am I right? And he repeated the questions. See here, this is a quotation. This is the actual word of king, and he repeated the questions. What are the questions we know about at the very early? Okay. The hermit listened to the king. The hermit listened to the king. The hermit listened to the king, but did not speak. You are tired, said the king. You are tired. Simple sentence. You are tired. Here,
U is referred to hermit. U is referred to hermit. Where is hermit? Hermit. U is referred to hermit. You are tired. Who said this? King said this. Whom did it said? It said to hermit. Why did it said? Because the hermit was very deeply engaged in digging the ground. The hermit was engaged in digging the ground. He was continued digging in the ground, so that's why he was tired. So that's why he said that. Okay. You are tired, said the king. Then what happened? Let me take the spade and work in your place. Let me take the spade. It is also RC. Let me, here me is referred to king. Let me take the spade. Spade ಅಂತಂದ್ರೆ ಸಲಿಕೆ, ನಾವು ಸಲಿಕೆ ಅಂತೀವಿ. ಸ್ಪ್ಯಾಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಇನ್ ಯುವರ್ ಪ್ಲೇಸ್. ಯುವರ್ ಪ್ಲೇಸ್ ಮೀನ್ಸ್ ಹರ್ಮಿಟ್ಸ್ ಪ್ಲೇಸ್. ಹರ್ಮಿಟ್ಸ್ ಪ್ಲೇಸ್. ಈ ಮಾತನ್ನು ಯಾರು ಹೇಳ್ತಾರೆ ಅಂತಂದರೆ ರಾಜ ಹೇಳ್ತಾನೆ, ಲೆಟ್ ಮೀ ಟೇಕ್ ದ ಸ್ಪ್ಯಾಡ್. ನನಗೆ ಸ್ಪ್ಯಾಡನ್ನು ತೆಗೆದುಕೊಳ್ತೀನಿ. ನಾನು ಸ್ಪ್ಯಾಡನ್ನು ತಗೋತೀನಿ. ಸ್ಪ್ಯಾಡನ್ನು ತೊಗೊಂಡು ಸಲಿಕೆಯನ್ನು ತೊಗೊಂಡು ನಿಮ್ಮ ಜಾಗದೊಳಗೆ ನಾನು ಕೆಲಸ ಮಾಡ್ತೀನಿ, ಯಾಕಂದ್ರೆ ನೀವು ಟಯರ್ಡ್ ಆಗಿದ್ದೀರಿ. ಥ್ಯಾಂಕ್ಸ್ ಅಂತ ಯಾರು? ಹರ್ಮಿಟ್ ಹೇಳ್ತಾನೆ. ಸೇಡ್ ದ ಹರ್ಮಿಟ್ ಆ್ಯಂಡ್ ಸೇಡ್ ದ ಹರ್ಮಿಟ್ ಗಿವ್ ದ ಕಿಂಗ್ ಹೀಸ್ ಸ್ಪ್ಯಾಡ್. ತನ್ನ ಸಲಿಕೆಯನ್ನು ಅವರಿಗೆ ಕೊಡ್ತಾನೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beads. ಬೀಡ್ಸ್ ಅಂತಂದ್ರೆ ಮಡಿಗಳು, ಚೌಕ್ ಇರುವಂಥ ಸ್ಥಳಗಳಿರ್ತಾವಲ್ಲ, ಅದಕ್ಕೆ ನಾವು ನೀರು ಉಣಿಸೋದಕ್ಕೆ ಮಾಡಿರುವಂಥ ಜಾಗ, ಇವು ಮಡಿಗಳು. ಹೀಗೆ 2 ಮಡಿಗಳನ್ನು ಏನು ಮಾಡ್ತಾನೆ ಅಂತಂದರೆ 2 beads ಹಿ ಡಗ್, ಅಗಿಯುವಂಥ ಕೆಲಸ ಮಾಡ್ತಾನೆ. ಡಗ್ ಇದು ವರ್ಬ್ ಆಗ್ತದೆ. ಹಿ ಹ್ಯಾಡ್ ಡಗ್ 2 beads. ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಇದು ವರ್ಬ್ ಆಗ್ತದೆ. ಹಿ ಸ್ಟಾಪ್ಡ್, ನಿಲ್ಲು ಇದು ಕೂಡ ವರ್ಬ್. ಸ್ಟಾಪ್ಡ್. ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಹೀಸ್ ಕ್ವಶನ್ಸ್. ತನ್ನ ಪ್ರಶ್ನೆಗಳನ್ನು ಏನಪ್ಪ ಅಂತಂದರೆ ಮತ್ತೆ ನಿಂತು 2 ಬಿಡ್ಸನ್ನು ಅಗಿತಾನೆ, ಮತ್ತು ನಿಂತು ಹೇಳ್ತಾನೆ. ದ ಹರ್ಮಿಟ್ ಗೇವ್ ನೋ ಆನ್ಸರ್. ಆವಾಗ ಸನ್ಯಾಸಿ ಏನು ಮಾಡಲಿಲ್ಲ ಅಂತಂದ್ರೆ ಉತ್ತರಗಳನ್ನು ಕೊಡಲಿಲ್ಲ. ಓಕೆ, ಯಾಕೆ ಕೊಡಲಿಲ್ಲ ಅಂತಂದರೆ ಅವರು ಬ್ಯುಸಿ ಆಗಿದ್ದರು. ಸಿ ವಾಟ್ ಹ್ಯಾಡ್ ಹ್ಯಾಪನ್ ನೆಕ್ಸ್ಟ್. See here, check your comprehensions. Okay, some questions are here, check it, and we will continue it in next class. Thank you.